ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ವೇಳೆ ಅಪಘಾತ, ಕುಸಿದು ಬಿದ್ದ ಸೌಂಡ್ ಸಿಸ್ಟಮ್, ಅದೃಷ್ಟಕ್ಕೆ ನಟ ಯಶ್ ಫ್ಯಾನ್ ಸೇಫ್. ಟಾಕ್ಸಿಕ್ ದುರಂತದ ಸ್ಟೋರಿ ಇದು. ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಅವಘಡ ನಡೆದು ಹೋಗಿದೆ. ಸೌಂಡ್ ಸಿಸ್ಟಮ್ ಬಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿರೋದು. ನಿನ್ನೆ ಹೈದರಾಬಾದ್ನಲ್ಲಿ ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ಇತ್ತು. ಸಾಕಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಸೌಂಡ್ ಸಿಸ್ಟಮ್ ಬಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ನಟ ಯಶ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ದುರಂತ ನಡೆದು ಹೋಗಿರೋದು. ನಟ ಯಶ್ ಜೊತೆಗೆ ಘಟಾನುಘಟಿ ನಟಿಯರು ಕೂಡ ಈ ಒಂದು ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಭಾಗಿಯಾಗಿದ್ರು. ಯಾರ ಕೂಡ ಬಂದಿದ್ರು. ಹೈದರಾಬಾದ್ನಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ವಿವಿಎಲ್ ಆಗಿರುವಂತಹ ಕಾರ್ಯಕ್ರಮ ಹಿನ್ನೆಲೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬಂದಿದ್ರು. ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗಿದೆ. ಸ್ಟೇಜ್ ಮೇಲಿಂದಲೇ ಅವಘಡವನ್ನ ಗಮನಿಸಿದ್ದಾರೆ ನಟ ಯಶ್. ಎಲ್ಲರೂ ಕೂಡ ಸೇಫ್ ಅಲ್ವಾ, ಓಕೆನಾ ಅಂತ ಯಶ್ ಕೇಳಿದ್ದಾರೆ. ಅಭಿಮಾನಿಗಳು ಸೇಫ್ ಎಂದು ತಿಳಿದ ನಂತರ ಯಶ್ ನಿರಾಳರಾಗಿರುವುದು. ಸ್ಟೇಜ್ ನಲ್ಲಿ ಈ ಪ್ರೀ ರಿಲೀಸ್ ಇವೆಂಟ್ ಕುರಿತಾಗಿ ಮಾತನಾಡ್ತಿರ್ತಾರೆ. ಇನ್ಸಿಡೆಂಟ್ ಆಗುತ್ತಲ್ಲ, ಅವಾಗ ಯಶ್ ಇಮಿಡಿಯೇಟ್ಲಿ ಹೇಳ್ತಾರೆ ಎಲ್ಲ ಸೇಫ್ ಅಲ್ವಾ ಅಂತ. మూవ్ అయిన తర్వాత స్టాప్ చేయాలి కదా, మూవ్ అయిన తర్వాత స్టాప్ చేయాలి కదా. మూవ్ అయిన తర్వాత స్టాప్ చేయాలి కదా. At my experience, I realized that, so I would love to share that with you. ನಟ ಯಶ್ ಸ್ಟೇಜ್ ಮೇಲಿದ್ರು ಕೂಡ ಅಭಿಮಾನಿಗಳಿಗೆ ಅವರು ಕನ್ಸರ್ನ್ ತೋರಿಸಿದ್ದಾರೆ. ದಯವಿಟ್ಟು ಯಾರು ಕೂಡ ಮೇಲೆ ಹತ್ತಬೇಡಿ, ಈ ರೀತಿ ಇನ್ಸಿಡೆಂಟ್ ಆಗಬಾರದು, ದಯವಿಟ್ಟು ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರುವಂಥದ್ದು, ನೋಡ್ಕೊಂಡು ಅಲ್ಲಿ ಇರಿ ಅಂತ ಹೇಳಿದ್ದಾರೆ. Is it okay there? Please check. अच्छा చూడు ನೋಡು. Please student, be careful. Please, hey, get down please. వచ్చేయమ్మా please. సౌండ్ రోస్టర్ పడినట్టుంది అక్కడ, దయచేసి కొంచెం కేర్ఫుల్ గా ఉండండి. అండ్ ఇందాక నుంచి మేము అనౌన్స్ చేస్తూనే ఉన్నాము. ఓకే కదా అక్కడ? ఓకేయా? అందరూ సేఫా? ఓకే. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ ಹಾಸನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗೀತಾ, ನಟ ಯಶ್ ಮೊದಲಿಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಟಾಕ್ಸಿಕ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿನ್ನೆ ಬೇರೆ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮದ ಒಂದು ಅವಘಡ ಆಗಿ ಹೋಗಿದೆ. ಹೇಗೆ ಆಯಿತು ಮತ್ತೆ ಅವರ ಪರಿಸ್ಥಿತಿ ಹೇಗಿದೆ ಗಾಯಾಳುಗಳದ್ದು? ಹೌದು ಧನುಶ್ರೀ, ಯಾಕಂತ ಹೇಳಿದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಂತಹ ಒಂದು ಈವೆಂಟ್ ಇದು. ಹೈದರಾಬಾದ್ ನಲ್ಲಿ ಏನ್ ನಡೀತು, ಪ್ರೀ ರಿಲೀಸ್ ಈವೆಂಟ್ ನ ಹೈದರಾಬಾದ್ ನ ಒಂದು ಕ್ರೀಡಾಂಗಣದಲ್ಲಿ ನಡೆಸಿದ್ಯಲ್ಲ, ನಿಜವಾಗ್ಲೂ ಅಷ್ಟು ಜನಸ್ತೋಮ ನೆರವೇರುತ್ತೆ ಅಂತ ಖಂಡಿತವಾಗ್ಲೂ ಊಹೆ ಮಾಡಬಹುದಾಗಿತ್ತು. ಯಾಕಂತ ಹೇಳಿದ್ರೆ KGF ನ ಒಂದು ಹವಾ ಏನಿದೆ, ರಾಕಿ ಬಾಯ್ ನ ಟಾಕ್ಸಿಕ್ ವರೆಗೂ ಕೂಡ ತಂದು ನಿಲ್ಲಿಸಿದೆ. ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಷ್ಟು ಮಂದಿ ಸೇರ್ತಾರೆ ಅನ್ನೋ ನಿರೀಕ್ಷೆ ಖಂಡಿತವಾಗ್ಲೂ ಇದ್ದೇ ಇತ್ತು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ರು. ಯಶ್ ಅವರಿಗೆ ಬಹುಶಃ ಇನ್ಮೇಲೆ ಈ ತರ ಇವೆಂಟ್ಗಳನ್ನು ಕೂಡ ಮಾಡೋದು ಬೇಡ ಅಂತ ಅನ್ನಿಸ್ತಿತ್ತೇನೋ, ಏನಾದ್ರೂ ಒಂದು ಗಂಭೀರವಾಗಿ ಪ್ರಾಣಕ್ಕೆ ಅಪಾಯ ತಂದಿದ್ದಾರೆ. ಬಟ್ ಬಹುಶಃ ಈಗ ಸದ್ಯಕ್ಕೆ ಯಾರಿಗೂ ಕೂಡ ಅಂತಹ ದೊಡ್ಡ ಅಪಾಯ ಸಂಭವಿಸಿಲ್ಲ. ಯಾಕಂತ ಹೇಳಿದ್ರೆ ಒಂದು ಫ್ಲಡ್ ಲೈಟ್ ಸ್ಟ್ರಕ್ಚರ್ ಏನಿದೆ ಅದ್ರ ಮೇಲೆ ಹತ್ತಿ ಇಳಿಯುವಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿರೋದ್ರಿಂದ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಗಾಯ ಆಗಿದೆ. ಇಬ್ರು ಆ ಒಂದು ಗಾಯಕ್ಕೆ ಒಳಗಾಗಿರೋದ್ರ ಜೊತೆಗೆ ಕೆಳಗಡೆ ಕೂತಂತಹ ವಿದ್ಯಾರ್ಥಿನಿ ಒಂದ್ ರೀತಿ ಅನ್ಕಾನ್ಶಿಯಸ್ ಆಗಿರುವಂತದ್ದು. ಸೊ ಅವರನ್ನ ಕೂಡಲೇ ಹಾಸ್ಪಿಟಲ್ಗೂ ಕೂಡ ದಾಖಲೆ ಮಾಡಿದಾಗಿದೆ. ಸೊ ಇವಾಗ ಅವರೆಲ್ಲರೂ ಕೂಡ ಚೇತರಿಕೆಯನ್ನ ಕಾಣಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಯಶ್ ಅವ್ರಿಗೆ ಇದೆಲ್ಲ ಮಾಮೂಲಿ ಯಾವ ರೀತಿ ತಗೊಳ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಬರ್ತ್ಡೇ ಅಂತ
ಬಂದಾಗ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಅಂತ ಹೇಳಿದ್ರು ಯಶ್ ಈ ಹಿಂದೆ ಕೇಳಿದಾಗ. ಯಾಕಂತ ಹೇಳಿದ್ರೆ ನಾವು ನೋಡಬಹುದು 2024ರಲ್ಲಿ ಒಂದು ಅವಘಡ ನಡೀತು ಕರ್ನಾಟಕದಲ್ಲಿ. ಅವರ ಒಂದು ಕಟೌಟ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ಗೆ ಇಬ್ಬರು ಅಭಿಮಾನಿಗಳು ಕೂಡ ಸಾವನ್ನಪ್ಪಿದ್ರು. ಕೂಡಲೇ ಆ ಒಂದು ಜಾಗಕ್ಕೆ ಹೋಗಿ ಸಾಂತ್ವನವನ್ನ ಕೂಡ ಯಶ್ ತಿಳಿಸಿ ಬಂದಿದ್ರು. ಸೊ ಅದಾದ ನಂತರ ಇದೇ ರೀತಿಯ ಅಚಾತುರ್ಯಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬರ್ತ್ಡೇ ನಾನು ಮಾಡ್ಕೊಳ್ಳಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಯಶ್. ಸೊ ಈಗ ಈ ರೀತಿಯ ಒಂದು ಅವಘಡ ಸಂಭವಿಸಿದ್ದೆ. ಅಲ್ಲೇ ಅವರು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಯಶ್ ಅವರು ಕೂಡ ಪ್ರತ್ಯಕ್ಷದರ್ಶಿ ಆಗಿದ್ರಿಂದ ಕೂಡಲೇ ಅವರು ಕೂಡ ಕೇರ್ಫುಲ್ ಆಗಿರಿ, ಈ ರೀತಿ ಮಾಡಬೇಡಿ, ಹೋಗಿ ನೋಡು ಅನ್ನುವಂತಹ ಒಂದು ಮಾತನ್ನ ತಮ್ಮ ಜೊತೆಲಿದ್ದವ್ರಿಗೂ ಕೂಡ ಹೇಳಿದ್ರು. ಕಣ್ಮುಂದನೆ ಈ ರೀತಿಯ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಯಶ್ ಅವ್ರಿಗೂ ಕೂಡ ಬೇಜಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟು ದಿನದಿಂದ ಇವೆಂಟ್ಗಳು ನಡೀತಾ ಬಂತು, ಟಾಕ್ಸಿಕ್ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ, ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಎಲ್ಲಾ ಕಡೆನೂ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೂ ಒಳ್ಳೆ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಜೊತೆಗೆ ಇಂಗ್ಲಿಷಲ್ಲೂ ಕೂಡ ರಿಲೀಸ್ ಆಗ್ತಿದೆ. ಎಷ್ಟು 4.5 ವರ್ಷಗಳ ಒಂದು ಶ್ರಮ ಏನಿದೆ ಆ ಟಾಕ್ಸಿಕ್ ನ ತೆರೆ ಮೇಲೆ ನೋಡುವಂತಹ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಅಚಾತುರ್ಯ ಒಂದು ರೀತಿ ಕಪ್ಪು ಮಚ್ಚೆ ಆಗಿದೆ. ಅನ್ಫಾರ್ಚುನೇಟ್ಲಿ ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಎಲ್ಲರೂ ಕೂಡ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಗೀತಾ ತಮ್ಮೆಲ್ಲ ಮಾಹಿತಿಗಾಗಿ. ಮೀನುಗಾರಿಕೆಗೆ ತೆರಳಿದ್ದ ಬೋಟ್ ಮುಳುಗಡೆಯಾಗಿದೆ. ಮಂಗಳೂರಿನ ಅಳಿವೆ ಬಾಗಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮೀನುಗಾರಿಕೆಗೆ ಅಂತ ಹೋಗಿದ್ದಂತಹ ಬೋಟ್ ಮುಳುಗಡೆ ಆಗಿರೋದು ಮಂಗಳೂರಿನ ಅಳಿವೆ ಬಾಗಿನಲ್ಲಿ ನಡೆದಿರೋ ಘಟನೆ. ಅಯಾನ್ ಹೆಸರಿನ ಮೀನುಗಾರಿಕಾ ಬೋಟ್ ಇದು. ಬೋಟ್ನಲ್ಲಿ ಒಟ್ಟು 6 ಮಂದಿ ಮೀನುಗಾರರು ಇರ್ತಾರೆ. ಬೋಟ್ ಯಾವಾಗ ನೀರಿನಲ್ಲಿ ಮುಳುಗತ್ತೆ ನೋಡಿ, 6 ಮಂದಿ ಮೀನುಗಾರರು ಕೂಡ ನೀರಲ್ಲಿ ಮುಳುಗ್ತಾರೆ. ಆ ಸಂದರ್ಭದಲ್ಲಿ ಆ 6 ಜನ ಮೀನುಗಾರರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಬೋಟ್ನ ತಳಭಾಗ ಕಲ್ಲಿಗೆ ಬಡಿದು ಜಖಮ್ ಆಗಿ ಬೋಟ್ ಒಳಗಡೆ ನೀರು ತುಂಬಕ್ಕೆ ಶುರುವಾಗುತ್ತೆ. ಈ ಬೋಟನ್ನ ಆಳ ಸಮುದ್ರ ಮೀನುಗಾರಿಕೆಗೆ ಬಳಕೆ ಮಾಡಲಾಗುತ್ತೆ. ಆಳ ಸಮುದ್ರ ಮೀನುಗಾರಿಕೆಗೆ ಹೋಗಿದ್ದಂತಹ ವೇಳೆ ಈ ಘಟನೆ ನಡೆದಿದೆ. ಇಬ್ರಾಹಿಂ ಖಲೀಲ್ ಅನ್ನೋರಿಗೆ ಸೇರಿದಂತಹ ಬೋಟ್ ಇದು. ಮೀನುಗಾರರನ್ನ ರಕ್ಷಿಸಿದ್ದಾರೆ ಇತರೆ ಬೋಟ್ ಸಿಬ್ಬಂದಿ. ಬೋಟ್ ಮುಳುಗಿದ ಹಿನ್ನೆಲೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಈಗ ಆಳ ಸಮುದ್ರ ಮೀನುಗಾರಿಕೆಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಒಂದು 2, 3, 4 ಬೋಟ್ನವರು ಒಟ್ಟಿಗೆ ಹೋಗ್ತಾರೆ. ಈಗ ಆಳ ಸಮುದ್ರ ಮೀನುಗಾರಿಕೆಗೆ ಹೋದಂತಹ ಸಂದರ್ಭದಲ್ಲಿ ಈ ಅಯಾನ್ ಬೋಟ್ ಏನಿದೆ ಇದು ನೀರಿನ ತಳಭಾಗದಲ್ಲಿದ್ದಂತಹ ಕಲ್ಲಿಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಒಳಭಾಗದಲ್ಲಿ ನಜ್ಜುಗುಜ್ಜಾಗಿ ನೀರು ಒಳಗೆ ಬರೋದಕ್ಕೆ ಶುರುವಾಗಿದೆ. ಆ ಬೋಟ್ನಲ್ಲಿ ಒಟ್ಟು 6 ಜನ ಮೀನುಗಾರರಿದ್ದಾರೆ. ಇಮಿಡಿಯೇಟ್ಲಿ ಆ ಅಕ್ಕಪಕ್ಕದಲ್ಲಿದ್ದಂತಹ ಬೋಟ್ನ ಮೀನುಗಾರರು ಏನಿದ್ದಾರೆ ಕಾರ್ಯಪ್ರವೃತ್ತರಾಗಿ ಆ 6 ಜನರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಲಕ್ಕಿಲಿ ಯಾವುದೇ ರೀತಿಯ ಪ್ರಾಣ ಹಾನಿ ಆಗಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕಿಶನ್, ಯಾವಾಗ ಆಗಿರೋ ಘಟನೆ ಇದು? ಯಾವ ರೀತಿ ರೆಸ್ಕ್ಯೂ ಮಾಡಲಾಯಿತು? ಧನುಷ್, ಇದು ನಿನ್ನೆ ಸಂಜೆ ಆಗಿರುವಂತಹ ಘಟನೆ. ಆಳ ಸಮುದ್ರದ ಮೀನುಗಾರಿಕೆಯನ್ನು ಮುಗಿಸಿ ವಾಪಸ್ ಬರ್ತಾ ಇರುವಂತಹ ವೇಳೆಯಲ್ಲಿ ಅಳಿವೆ ಬಾಗಿಲಿನಲ್ಲಿ ಘಟನೆ ಆಗಿರುವಂತದ್ದು. ಅಳಿವೆ ಬಾಗಿಲು ಅನ್ನುವಂಥದ್ದು ದಡ ಮತ್ತು ಸಮುದ್ರಕ್ಕಿರುವಂತಹ ಹೆಬ್ಬಾಗಿಲು ರೀತಿ. ಈ ಅಳಿವೆ ಬಾಗಿಲಿನಲ್ಲಿ ಸಾಕಷ್ಟು ವರ್ಷಗಳಿಂದ ಹೂಳು ತುಂಬಿದೆ. ದೊಡ್ಡ ದೊಡ್ಡ ಕಲ್ಲುಗಳಿವೆ. ಬೋಟ್ಗಳಿಗೆ ಸಂಚಾರಕ್ಕೆ ಬಹಳಷ್ಟು ತೊಡಕಾಗ್ತಿದೆ ಅಂತ ಹೇಳಿ ಸುಮಾರಷ್ಟು ಸಮಯದಿಂದ ಮೀನುಗಾರರು ದೂರನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ತನಕ ಹೂಳನ್ನ ತೆಗೆಯುವಂತದ್ದು ಅಥವಾ ಡ್ರೆಡ್ಜಿಂಗ್ ಮಾಡುವಂತಹ ಕಾರ್ಯಗಳು ಆಗ್ತಾ ಇಲ್ಲ. ಕಳೆದ ವರ್ಷವೂ ಇದೇ ಮಾದರಿಯಲ್ಲಿ ಬೋಟುಗಳ ತಳಭಾಗ ಕಲ್ಲಿಗೆ ತಾಗಿ ಬೋಟುಗಳು ಪಲ್ಟಿಯಾದಂತಹ ಘಟನೆಗಳು ಕೂಡ ಆಗಿದೆ. ನಿನ್ನೆ ಈ ಸಂಜೆ ಘಟನೆ ಆಗಿರುವಂತದ್ದು. ಈ ಬಾರಿಯ ಮೀನುಗಾರಿಕಾ ಋತು ಆರಂಭವಾಗಿ ಕೇವಲ 15 ದಿನಗಳಾಗಿದೆ ಅಷ್ಟೇ. ಆರಂಭದಲ್ಲೇ ಇಂತಹ ದೊಡ್ಡ ಅವಘಡ ಮೀನುಗಾರರನ್ನ ಕಂಗೆಡಿಸಿದೆ. ನಿನ್ನೆ ಬೋಟ್ ಇಬ್ರಾಹಿಂ ಖಲೀಲ್ ಎಂಬುವರಿಗೆ ಸೇರಿದಂತಹ ಬೋಟ್ ಇದು ಅಂತ ಹೇಳಿ ಈಗ ತಿಳಿದು ಬಂದಿದೆ. ಬೋಟ್ ನಲ್ಲಿ ಸುಮಾರು 6 ಮಂದಿ ಮೀನುಗಾರರು ಇದ್ರು. ಕಳೆದ 7 ದಿನಗಳ ಹಿಂದೆ ಈ ಫರ್ಸಿನ್ ಬೋಟ್ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗಿತ್ತು. ಮೀನುಗಾರಿಕೆಯನ್ನು ಮುಗಿಸಿ ವಾಪಸ್ ದಡಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಬೋಟ್ ನ ತಳಭಾಗ ಕಲ್ಲಿಗೆ ಡಿಕ್ಕಿ ಆಗ್ತದಂತೆ ನೀರು ಒಳನುಗ್ಗೋಕೆ ಆರಂಭಗೊಂಡಿದೆ. ಕೂಡಲೇ ಆ ಬೋಟ್ ನಲ್ಲಿದ್ದಂತಹ ಮೀನುಗಾರರು ಇತರ ಮೀನುಗಾರರಿಗೆ ಸಂದೇಶವನ್ನ ರವಾನಿಸಿದ್ದಾರೆ, ಸಹಾಯಕ್ಕಾಗಿ ಅಂಗಲಾಚಿದ್ದಾರೆ. ಕೂಡಲೇ ಅಲ್ಲಿ ಸ್ಥಳೀಯ ಮೀನುಗಾರರು ಹೋಗಿ ಆ 6 ಮಂದಿ ಮೀನುಗಾರನ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಆ ಬೋಟ್ ಅನ್ನ ಉಳಿಸೋಕೆ ಸಾಧ್ಯವಾಗಿಲ್ಲ. ಅಪಾರ ಪ್ರಮಾಣದಲ್ಲಿ ಮೀನು ಸಹಿತ ಬೋಟ್ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಡೆಯಾಗಿದೆ. ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಷ್ಟ ಆಗಿದೆ ಅನ್ನೋದನ್ನ ಈಗ ಸದ್ಯಕ್ಕೆ ಮೀನುಗಾರರು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಈ ಡ್ರೆಡ್ಜಿಂಗ್ ಅನ್ನ ಮಾಡಬೇಕು, ಅಳಿವೆ ಬಾಗಿಲಿನಲ್ಲಿ ತುಂಬಿರುವಂತಹ ಹೂಳನ್ನ ತೆಗಿಬೇಕೆಂಬ ಕೂಗು ಸಾಕಷ್ಟು ವರ್ಷದಿಂದ ಹೇಳ್ತಾ ಇದ್ರು ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಿವಿಗೊಡದ ಹಿನ್ನೆಲೆಯಲ್ಲಿ ಮತ್ತೆ ಅವಘಡ ಸಂಭವಿಸಿರುವಂತದ್ದು. ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.